Good morning. Welcome back to my channel. ಇವತ್ತು ಆಕ್ಚುಲಿ ಡೇ 2 and ಇವತ್ತು ಸ್ವಲ್ಪ ಒಂದೆರಡು ಪ್ಲೇಸಸ್ ನೋಡಿಕೊಂಡು ದೆನ್ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ. ಆ್ಯಂಡ್ ಟೈಮ್ ನೋಡ್ಬೋದು 10:30 ಆಗ್ತದೆ. ವೆದರ್ ಮಾತ್ರ ಇವತ್ತು ಸೈಕ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಡಿಸಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ವೆದರ್ ನಿನ್ನೆ ಇದ್ದಿದ್ರೆ ಇನ್ನೂ ಮಸ್ತಾಗಿರ್ತದೆ. ಇವತ್ತಂತೂ ವೆದರ್ ಸೈಕ್ ಆಗಿದೆ ಗುರು. ಸೊ ರೂಮ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಇವಾಗ ಶ್ರೀ ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಗೆ ಹೋಗೋಣ ಅಂತ. ಕದ್ರಿ ಮಂಜುನಾಥ ಟೆಂಪಲ್ಗೆ. ಸೊ ಅದು ನಮ್ಮ ರೂಮಿಂದ ಜಸ್ಟ್ ಒಂದು 5-10 ನಿಮಿಷದ ಡ್ರೈವ್ ಅಷ್ಟೇ. ಸೊ ಇವಾಗ ಫಸ್ಟ್ ಪಿಟ್ ಸ್ಟಾಪ್ ಅಂದರೆ ಅಲ್ಲಿ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಬೇರೆದಕ್ಕೆ ಹೋಗೋದು. ಆ್ಯಂಡ್ ಇವತ್ತು ಐ ಆಮ್ ಲಿಟ್ರಲಿ ಲವ್ವಿಂಗ್ ದ ವೆದರ್. ಏನು ಚೆನ್ನಾಗಿದೆ ಗುರು. ಹಿಂಗಿದ್ರೆ ಬೇಡ ಅಂತ ನಿನ್ನೆ ಮೊನ್ನೆ ಎಲ್ಲ. ಮಾಮ್ಸ್ ಕೆಲಸ ಸ್ಟಾರ್ಟ್ ಮಾಡಿದಾರಲ್ಲೇ. ಯಾವ್ಯಾವ ರೋಡ್ ಕರ್ಕೊಂಡು ಹೋಗ್ತಾವೋ ಯಾರೆಲ್ಲ ಚಿಕ್ಕ ಹೋವೆ. ಗೂಗಲ್ ಮ್ಯಾಪಿಗೆ ಒಂದ್ಸರಿ ಕನ್ಫ್ಯೂಷನ್. ಆ್ಯಂಡ್ ಈ ವೆದರ್ ಇಟ್ಕೊಂಡು ಬೀಚಿಗೆ ಇವತ್ತು ಹೋಗಲೇಬೇಕು. ಸೊ ಬೀಚು ಡಬಲ್ ಸ್ಟ್ಯಾಂಡಿಂಗ್ಸ್ ಅಲ್ಲಿತ್ತು, ಹೋಗೋದಾ ಬೇಡವಾ ಅಂತ. ಸೊ ಈ ವೆದರ್ ನೋಡಿದ್ಮೇಲೆ ಬೀಚ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಸೊ ಟೆಂಪಲ್ಗೆ ಹೋಗಿ ಆ್ಯಂಡ್ ದೆನ್ ನೆಕ್ಸ್ಟ್ ಅಲ್ಲ ಹಂಗೆ ಬಂದರೆ ಬೇಡ ಅಂತಿದ್ವಾ? ಇದು ಯಾವ್ದು ಹಿಂಗೆ ಸುತ್ತಾಕೊಂಡ್ಬರ್ತಿದೆ. ಆ್ಯಂಡ್ ನಾವು ಉಳ್ಕೊಂಡಿದ್ದ ಹೋಟೆಲ್ ಬಂದ್ಬಿಟ್ಟು ಪಾಲ್ನೇರ್ ಪ್ಯಾಲೇಸ್. ಸೊ ಅದು ಚೆನ್ನಾಗಿತ್ತು. ಸೊ ಎ ಸಿ ಎಲ್ಲ ಇತ್ತು, ಚೆನ್ನಾಗಿತ್ತು. ಇದು ಟೂರಿಸ್ಟ್ಗಳು ಹೆವಿ ಬಂದಿದ್ದಾರೆ. ಸೊ ಹೆಚ್ಚಾನ್ ಜನನೇ ಬಂದಿದ್ದಾರೆ ನಿನ್ನೆ ಇವತ್ತು ನಾಳೆ. ನಿನ್ನೆ ಕೊರಗಜ್ಜಗೆ ಹೋದಾಗ ಅಲ್ಲಿ ಅವ್ರು ಹೇಳಿದ್ರು, ಸೊ ಏಪ್ರಿಲ್ 12ನೇ ತಾರೀಕು ಕದ್ರಿಯಿಂದ ಕೊರಗಜ್ಜೆಗೆ ಏನೋ ಇದೆ ಅಂತ. ಸೊ ನಡ್ಕೊಂಡು ಹೋಗ್ತಾರೆ ಅಂತ. ಇದೆ ಗೇಟ್, ಶ್ರೀ ಮಂಜುನಾಥ ದೇವಸ್ಥಾನ. ಸೊ ಪ್ರತಿ ವರ್ಷ ನಡೆಯುತ್ತೆ. ಸೊ ಈ ಸಲ ಅದು ಏಪ್ರಿಲ್ 12ಗಿದೆ. ಸೊ ಯಾರಾದರೂ ಬರಬೇಕು ಅಂತಿರೋರು ಬನ್ನಿ. ಸೊ ಹಂಗೆ ನಾನು ಬರಬೇಕಿತ್ತು ಅಂದರೆ ಫಸ್ಟ್ ನೀವು ಕದ್ರಿಗೆ ಬಂದು ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಅಜ್ಜ ಹತ್ರ ಹೋಗಬೇಕು. ಅದು ಏಪ್ರಿಲ್ 12. ಸೊ ಇನ್ ರಿಮೈನ್ ಡೇಸಲ್ಲ ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದ್ರೂ ಬಂದು ಹೋಗ್ಬೋದು. ಸೊ ಅಜ್ಜನ ಹತ್ರ ಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ಇದಿದೆ, ಸಾಯಂಕಾಲ ಬರಂಗಿಲ್ಲ. ಇವೆಲ್ಲ ನೋಡ್ಕೊಂಡು ಬನ್ನಿ. ಹೆಣ್ಮಕ್ಳು ಮಾತ್ರ, ಗಂಡೈಕ್ಳು ಹೋಗ್ಬೋದು. ನೋಡಿ ನಮ್ಮದು ಹೆಲ್ಮೆಟ್ ಔಟ್ಫಿಟ್ ಹಿಂಗಿದೆ. ಆ್ಯಕ್ಚುಲಿ ಹೊಸ ಹೆಲ್ಮೆಟ್ ಅದು.
ಇದು ಈ ರೈಡ್ ಬರೋಕ್ಕಿಂತ ಮುಂಚೆ ತಗೊಂಡೆ. ಸೊ ನಿಮ್ಗೆ ಇಲ್ಲಿಂದನೇ ಕಾಣಿಸ್ತಿದೆ ಗೋಪುರ, ಅದೇ ಶ್ರೀ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ, ಅದೇ ಗೋಪುರ. ರಶ್ ಇದ್ದಂಗಿದೆ ನೋಡೋಣ. ನಂಗೆ ಗೊತ್ತು you have arrived. Where to stop, man? ಗಾಡಿಗಳನ್ನ ಹಾಕೋದು ಸಿಕ್ಕರೆ ಸಾಕು, ಗ್ಯಾಪ್ ಪುಸುಕು ಬಂದ್ಬಿಡ್ತವೆ. ನಿಮಿಷ ನಂಬೋದೇ ತೆಗಿಯಕ್ಕೆ ಕಷ್ಟ ಆಗುತ್ತೆ. ಕನ್ನಡಿತ್ತು ಕೊಡಲ್ಲ. ಸೊ ಇದನ್ನು ನೋಡ್ತಾ ಇದ್ರ ಕಲ್ಯಾಣ 7 ಇದೆ, 1 2 3 4 5 6 7 ಇದು ದೊಡ್ಡದು. ಸೊ ಎಲ್ಲದರಲ್ಲೂ 3 ಸಲ ಮುಳುಗಿದಿರಬೇಕು. ಸ್ಟಾರ್ಟಿಂಗ್ ಚಂದ, ಅಲ್ಲಿಂದ 3 ಹೀಗೆ 3 ಸಲ ಮುಳುಗಿ ಹಾಕಬೇಕು. ಆ್ಯಂಡ್ ದೆನ್ ಇಲ್ಲೂ ಅಷ್ಟೇ, ಇಲ್ಲಿ ಮುಳುಗಿ 3 ಸಲ ಅಲ್ಲಿ ಮೇಲೆ ಕಾಣುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿನ ಪದ್ಧತಿ. ಆ್ಯಕ್ಚುಲಿ ಇವಾಗ ಕದ್ರಿ ಮಂಜುನಾಥ ಟೆಂಪಲ್ ಮುಗಿಸ್ಕೊಂಡು ಕುದ್ರಳ್ಳಿ ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 10 ನಿಮಿಷ ಇದೆ ಅಷ್ಟೇ ದಾರಿ. ಆ್ಯಂಡ್ ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯ ಮಾತ್ರ ಮಸ್ಟ್ ವಿಸಿಟ್ ಅಂತಾನೆ ಹೇಳಬೇಕು. ಬಿಕಾಸ್ ಎಷ್ಟೊಂದು ವಿಚಾರಗಳು ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ. ಆ್ಯಂಡ್ ಫ್ರೀ ಕ್ಯಾಂಪ್ ಕೂಡ ಇರುತ್ತೆ ಅನ್ಸುತ್ತೆ ಡೈಲಿ, ಇವತ್ತಿತ್ತು. ಆ್ಯಂಡ್ ನಿಮ್ಗೆ ಅಲ್ಲಿ ಕಲ್ಯಾಣಿಗಳು ಸಿಗ್ತವೆ, 7 ಚಿಕ್ಕದು 1 ದೊಡ್ಡದು. ಸೊ ಎಲ್ಲದರಲ್ಲೂ ನೀವು 3 ಸಲ ಮುಳುಗಿ ಎದ್ದೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅಲ್ಲಿ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲೇ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಚಂಬು ಕೊಡ್ತಾರೆ ನಿಮಗೆ. ಆ ಚಂಬಲ್ಲಿ ಒಂದು ನೀರು ಬರ್ತಿರುತ್ತೆ. ಸೊ ನಂದಿ ಇದರಿಂದ ತೀರ್ಥ. ಸೊ ಅದನ್ನು ಚಂಬು ತುಂಬಿಸ್ಕೊಂಡು ಮೇಲೆ ಹೋದ್ರೆ ಅಲ್ಲಿ ಮೇಲ್ಗಡೆ ನಿಮಗೆ ಶಿವನಿಗೆ ಅಭಿಷೇಕ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಯಾರ್ಯಾರು ಕದ್ರಿ ದೇವಸ್ಥಾನಕ್ಕೆ ಬರ್ತೀರಾ ಅವ್ರು ಇದನ್ನೆಲ್ಲ ಮಾಡಿ. ಆ್ಯಂಡ್ ಅಲ್ಲಿ ಶಿವನಿಗೆ ನೀವು ಅಭಿಷೇಕ ಮಾಡಾದ್ಮೇಲೆ ಸ್ವಲ್ಪ ಅದು ನೀರಿರುತ್ತಲ್ಲ ತೀರ್ಥ, ತಲೆಗೆ ಎಲ್ಲ ಹಾಕೊಂಡು ಬರ್ಬೋದು. ಸೊ ನಾನು ವಿಸಿಟ್ ಮಾಡಿರಲಿಲ್ಲ ಕದ್ರಿ ದೇವಸ್ಥಾನ, ಇದೇ ಫಸ್ಟ್ ಟೈಮು. ಸೊ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ದೊಡ್ಡ ಟೆಂಪಲ್ಲು. ಸೊ ಒಳಗೆ ಹೋಗ್ಬೇಕಂದ್ರೆ ನಿಮ್ದಲ್ಲಿ ಚೆಕ್ಕಿನಲ್ಲಿ ಅಂದರೆ ಚೆಕ್ಕಿನ್ ಗೇಟ್ ಇರುತ್ತೆ. ಸೊ ಅಲ್ಲೇ ಕೇಳ್ತಾರೆ ಕ್ಯಾಮ್ರಾ ಇದನ್ನ ಆನ್ ಮಾಡಕ್ಕೆ ಹೋಗ್ಬೇಡಿ, ಆನ್ ಮಾಡಿದ್ರೆ ಒಳಗೆ ಬಿಡಲ್ಲ ಅಂತ. ಸೊ ಯಾರು ಅಲ್ಲಿ ಆಚೆಗಡೆ ಎಷ್ಟು ಬೇಕಾದ್ರೂ ಫೋಟೋ ತಗೊಳ್ಳಿ, ವಿಡಿಯೋ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ. ಬಟ್ ಒಳಗೆ ಅಂದ್ರೆ ಗರ್ಭಗುಡಿ ಒಳಗೆ ಯಾವ ಫೋಟೋನು ಇಲ್ಲ, ಯಾವ ವಿಡಿಯೋನೂ ಇಲ್ಲ. ಆ್ಯಂಡ್ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ, ಗಣೇಶ ಟೆಂಪಲ್ಲು, ಸೊ ಇವೆಲ್ಲ ಇದೆ. ಇವು ಯಾವ ಒಳಗೂ ನಿಮಗೆ ಫೋಟೋ ಮತ್ತು ವಿಡಿಯೋ ತೆಗೋಕ್ಕೆ ಅವಕಾಶ ಇಲ್ಲ. ಸೊ ಆಚೆ ಎಷ್ಟು ಬೇಕಾದ್ರೂ ತಗೊಳ್ಳಿ, ಸಾಕನ್ನಷ್ಟು ತಗೊಳ್ಳಿ, ಅವ್ರೇನು ನಿಮ್ಮನ್ನು ಕೇಳಲ್ಲ.